ಇದು ಪುಷ್ಪಕ್ಕನ ಮನೆ. ಅಮ್ಮ ಅಂತೂ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿಸಿದ್ದಾರೆ. ನನಗಂತೂ ಈ ರೂಮ್ ತುಂಬಾ ಇಷ್ಟ ಆಯಿತು. ಇದೇನಿದು, ಇವ್ರು ಯಾವ ಯೋಚನೆಯಲ್ಲಿ ಮುಳುಗಿದ್ದಾರೆ? ನನ್ನ ಕಡೆ ನೋಡ್ತಾನೆ ಇಲ್ವಲ್ಲ. ಇದೇನಿದು, ಇವ್ರು ಇನ್ನೂ ಬರಲಿಲ್ಲ. ಅಮ್ಮ ಇವ್ರನ್ನ ಕಳಿಸ್ಲೇ ಇಲ್ವಾ? ಅಮ್ಮ ಏನಾದರೂ ಮೊದಲೇ ದಿನನೇ ಕೆಲಸ ಹಚ್ಬಿಟ್ಟಿದ್ದಾರಾ ಹೀಗೆ? ಅಯ್ಯೋ, ಇವ್ರು ಈಗ ಅನ್ಕೋತಾ ಇದ್ದಾರಾ? ಮಾತಾಡಿಸ್ಬೇಕು, ನಾನೇ ಮಾತಾಡಿಸ್ಬಿಡ್ತೀನಿ. ಇಲ್ಲ ಅಂದರೆ ಅತ್ತೆ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ. ನನ್ನ ಅಂಟಿಗೆ ಮೊದಲೇ ದಿನನೇ ಕೆಲಸ ಹಚ್ಬಿಟ್ರು ಅಂತ. ಇಲ್ಲ ಹಾಗಾಗಬಾರ್ದು, ನಾನೇ ಮಾತಾಡಿಸ್ಬಿಡ್ತೀನಿ. ನಾನು ಇನ್ನೊಂದು 5 ನಿಮಿಷ ನೋಡಿ ಹೊರಗಡೆ ಏನು ನಡೀತಿದೆ ಅಂತ ನಾನೇ ನೋಡ್ತೀನಿ. ಅಯ್ಯೋ, ನಾನು ಹೀಗೆ ನಿಂತಿದ್ರೆ ಅವ್ರು ನಿಜವಾಗ್ಲೂ ಹೊರಗಡೆ ಹೋಗ್ತಾರೆ. ಅರೆ, ನೀವು ಬಂದ್ರಾ? ಗೊತ್ತೇ ಆಗಲಿಲ್ಲ ನೀವು ಬಂದಿದ್ದು. ಯಾವಾಗ ಬಂದ್ರಿ? ಯಾಕೆ ನೀವು ಬಂದಿದ್ದು ಸೌಂಡೇ ಬರಲಿಲ್ಲ? ಸಮಾಧಾನ, ಯಾಕಷ್ಟು ಗಾಬರಿ ಮಾಡ್ಕೋತೀರಾ? ಅದೇ ನೀವು ಮಾತಾಡ್ಕೋತಾ ಇದ್ರಲ್ಲ, ನನ್ನ ಹೆಂಡತಿ ನಿನ್ನೂ ಕಳಿಸ್ತೇ ಇಲ್ವಲ್ಲ, ಏನು ಕೆಲಸ ಹಚ್ಬಿಡ್ತಾಳು ನಿಮ್ಮಮ್ಮ ಅಂತ, ಆವಾಗಲೇ ಬಂದೆ. ಸಮಾಧಾನ ಮಾಡ್ಕೊಳ್ಳಿ. ಹೌದಾ, ನೀವು ಬಂದಿದ್ದು ನನಗೆ ಯಾಕೆ ಕೇಳಿಸ್ಲಿಲ್ಲ? ಇಷ್ಟು ಯಾಕೆ ಲೇಟಾಗಿ ಬಂದ್ರಿ ನೀವು? ಸಮಾಧಾನ, ಅತ್ತೆಯವ್ರು ಹೇಳಿದ್ರು ಒಂದು ಲೋಟ ಹಾಲು ತೊಗೊಂಡೋಗು ನಿನ್ನ ಗಂಡನಿಗೆ ಅಂತ, ಅದಕ್ಕೆ ಬಂದೆ. ಅದನ್ನು ತೊಗೊಂಡು ಬರೋಕ್ಕೆ ಲೇಟ್ ಆಯಿತು, ಸಾರಿ. ಸರಿ, ನೀವು ಅಲ್ಲೇ ಕುತ್ಕೊಂಡು ಮಾತಾಡ್ತಿರೋ ಹೇಗೋ ನನ್ನ ಹತ್ರ ಬರ್ತಿರೋ ಹಾಲು ತೊಗೊಂಡು? ಯಾಕೆ, ನೀವೇ ಬನ್ನಿ. ಹಾಲು ನನ್ನ ಕೈಯಲ್ಲಿದೆ ತಾನೇ, ಹಾಲು ಕುಡಿಯೋರು ನನ್ನ ಹತ್ರನೇ ಬರ್ಬೇಕು ತಾನೇ. ಹೋ, ಹಾಗಾ ವಿಷಯ. ನಾನೇ ಅಲ್ಲಿಗೆ ಬರಬೇಕಾ? ಸರಿ, ನನಗೆ ಬೇಕಾಗಿರೋದು ಹಾಲು ನನಗೆ ಹೇಗೆ ತೊಗೋಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತು. ನೀವು ಹಾಲ್ಗೋಸ್ಕರ ಬಂದ್ರಾ ಅಥವಾ ಮತ್ತೇನು ಹೇಳಿ ಮುಂದೆ? ಹೋಗಿಪ್ಪ, ನೀವು ಹಾಲು ತಗೊಳ್ಳಿ. ನನ್ನ ಮುದ್ದಿ ಹೆಂಡ್ತಿನೇ ನನಗೆ ಹಾಲು ಕುಡಿಸ್ಬೇಕು, ಅವಳು ಕೈಯಾರ, ಆವಾಗಲೇ ನಾನು ಕುಡಿಯೋದು. ಇಲ್ಲ, ನೀವೇ ತೊಗೊಂಡು ಕುಡೀರಿ. ಅದೆಲ್ಲ ನನಗಾಗಲ್ಲ, ಆಯಿತಾ? ಯಾಕಾಗಲ್ಲ? ನನ್ನ ಹೆಂಡ್ತಿ ನೀನು, ನಾನು ನಿನಗೆ ತಾಳಿ ಕಟ್ಟಿದ ಗಂಡ. ಈಗ ನನ್ನ ಸೊತ್ತು ನೀನು, ನನ್ನ ಮೇಲಿರೋ ಅಧಿಕಾರ ಎಲ್ಲ ನಿನಗೆ ಸೇರಿದ್ದು. ಹಾಗಿದ್ಮೇಲೆ ಯಾಕೆ ನನಗೆ ನಿನ್ನ ಕೈಯನ್ನೇ ಹಾಲು ಕುಡಿಸ್ಬಾರ್ದು? ಹೋಗಿಪ್ಪ, ನೀವು ಏನೇನೋ ಮಾತಾಡ್ತೀರಾ. ಇಲ್ಲಿ ನೋಡು, ನನ್ನನ್ನು ನೋಡು, ಯಾಕೆ ಅಷ್ಟೊಂದು ನಾಚ್ಕೋತಾ ಇದೆಯಾ? ಯಾಕೆ ನನ್ನ ಕಂಡ್ರೆ ಅಷ್ಟೊಂದು ನಾಚಿಕೆನಾ? ಹಾಂ, ಹೇಳು, ಯಾಕೆ ನನ್ನ ನೋಡಿ ಇಷ್ಟೊಂದು ನಾಚ್ಕೋತಾ ಇದೆಯಾ? ಹಂಗೇನಿಲ್ಲ, ನಿಮ್ಮನ್ನು ನೋಡಿ ನಾಚ್ಕೋಬೇಕಂತೇನಿಲ್ಲ ನನಗೆ. ಮೊದಲು ಹಾಲು ಕುಡೀರಿ, ಆಮೇಲೆ ಮುಂದಿನ ಮಾತು. ಮುಂದಿನ ಮಾತು ಮುಂದುವರಿಸ್ಬೇಕಂದ್ರೆ ನಾನಂತೂ ಹಾಲು ಕುಡಿಬೇಕೀಗ, ನಿನ್ನ ಪ್ರಕಾರ ಅಲ್ವಾ? ಸರಿ, ನೀನೇ ಹಾಲು ಕುಡಿಸ್ಬೇಕಲ್ವಾ? ನೀನೇ ನಿಮ್ಮ ಕೈಯಾರ ಹಾಲು ಕುಡಿಸು. ತಗೊಳ್ಳಿ, ಕುಡೀರಿ. ಹಾಲಂತೂ ತುಂಬ ಟೇಸ್ಟಿಯಾಗಿತ್ತು. ಇಲ್ಲೇ ಹೀಗೆ ಮಾತಾಡ್ತಾ ಇರ್ತೇವೆ ಅಥವಾ ಮುಂದಿನ ಕೆಲಸ ಶುರು ಮಾಡ್ಕೊಳ್ಳೋಣ? ಯಾಕೆ ಇಷ್ಟು ಅವಸರ ನಿಮಗೆ? ಯಾಕಂದರೆ ನೀನು ಈಗ ನನ್ನ ಹೆಂಡತಿ, ಅದಕ್ಕೆ. ಸರಿ, ನನಗೆ ಗೊತ್ತು ಈಗ ನಿಮ್ಮ ಪ್ರಾಪರ್ಟಿ ನಾನಂತೇಳಿ, ಅಂದಮೇಲೆ ನಿಮ್ಮ ಸೊತ್ತೆ ಅಂತ ನನಗೆ ಗೊತ್ತು. ಸರಿ ಆಯಿತು, ಮುಂದುವರ್ಸೋಣ ಬಾ. ಲೈಟ್ ಆಫ್ ಮಾಡು, ಬಂದು ಮಲ್ಕೋ. ಸರಿ ಆಯಿತು, ನೀವು ಹೋಗಿರಿ, ನಾನು ಲೈಟ್ ಆಫ್ ಮಾಡ್ಕೊಂಡು ಬರ್ತೀನಿ. ನನ್ನ ಸೊಸೆ, ನನ್ನ ಮಗನ ವಿಡಿಯೋ ಇಷ್ಟ ಆದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ.